ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಸಿಕ್ಕಾಪಟ್ಟೆ ಸ್ಪೆಷಲ್ ಇದೆ. ನನಗಂತೂ ತುಂಬ ಸ್ಪೆಷಲ್. ಏನಕ್ಕೆ ಅಂದರೆ, Oh my god, this is getting too exciting now. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಬೈಕರ್. ಇಡೀ ಪ್ರಪಂಚನ ಸುತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇಡೀ ಪ್ರಪಂಚ ನೋಡೋಕ್ಕಿಂತ ಮುಂಚೆ ನಮ್ಮ ಭಾರತದಲ್ಲಿ ಬಿಡಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಸುತ್ತಮುತ್ತ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋದೇ ಒಂದು ದೊಡ್ಡ ಖುಷಿ. You don't believe what's happening. ಈಗ ರೀಸೆಂಟಾಗಿ ಹೋಗಿದ್ದ ಕೋಲಾ ಆಗಿರ್ಬೋದು, ಅಥವಾ ಯಕ್ಷಗಾನ ಆಗಿರಬಹುದು, ನಾಗಮಂಡಲ ಆಗಿರ್ಬೋದು, ಕರ್ಗ ಆಗಿರ್ಬೋದು, ಇದೆಲ್ಲ ಒಂದು ಅತಿ ಸುಂದರವಾದ ಆಚರಣೆಗಳು. ಹೀಗೆ ನಮ್ಮ ಪಕ್ಕ ರಾಜ್ಯದಲ್ಲಿರೋ ಕೇರಳದಲ್ಲಿ ಒಂದು ಅದ್ಭುತವಾದ ಆಚರಣೆ ನಡೆಯುತ್ತೆ. ಅದೇ ಥೇಯಂ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದಲ್ಲ ಎರಡಲ್ಲ 4 ವಿಧವಾದ ತೇಯಂನ ತೋರಿಸ್ತೀನಿ. ಬರೀ 4 ಇರೋದಾ? ಇಲ್ಲ ಇಲ್ಲ ಇಲ್ಲ, ಬಹಳ 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 ವೆರೈಟಿ ಆಫ್ ತೇಯಂ ಇದೆ. ಬಟ್ ನಾನು ಟ್ರಾವೆಲ್ ಮಾಡಿದಂಥ ಡೇಟ್ಸಲ್ಲಿ ಈ 4 ಅದ್ಭುತವಾದ ಪರ್ಫಾರ್ಮೆನ್ಸ್ನ ನೋಡೋಕ್ಕೆ ಸಿಕ್ಕಿದೆ. ಐ ಹೋಪ್ ಈ ವಿಡಿಯೋನ ನೀವು ಪೂರ್ತಿ ನೋಡ್ತೀರಾ. ನೋಡಿದರೆ ಹೇಗಿದೆ ಅಂತ ಹೇಳಿ. ಚಾನ್ಸ್ ಸಿಕ್ಕಿದ್ರೆ ನೀವು ಹೋಗ್ಬಿಟ್ಟು ನೋಡಿ. ಫುಲ್ ವಿಡಿಯೋ ನೋಡಿ ಕಮೆಂಟ್ ಮಾಡೋದು ಮರಿಬೇಡಿ. ತೇಯಂನ ಮೊದಲನೇ ಪರ್ಫಾರ್ಮೆನ್ಸಿಗೆ ನಿಮಗೆಲ್ಲ ಸ್ವಾಗತ. ಈಗ ನಾವು ನೋಡುತ್ತಿರುವುದು ಕುಡುವೀರನ್ ಪುರಪ್ಪಡು ಅನ್ನೋ ಒಂದು ರಿಚುವಲ್. ಕುಡುವೀರನ್ ತೇಯಂನ ಪುರಪ್ಪಾಡು ಎನ್ನುವುದು ಆಚರಣೆಯ ಮೊದಲ ಹಂತ ಅಂತ ಕರೀತಾರೆ. ಇದು ದೈವದ ಆಗಮನವನ್ನು ಸೂಚಿಸುವ ಆರಂಭಿಕ ವಿಧಿ. ಈ ಹಂತದಲ್ಲಿ ಕಲಾವಿದನು ಪೂರ್ಣ ಅಲಂಕಾರದಲ್ಲಿ ಕಾಣಿಸುವುದಿಲ್ಲ. ಸರಳವಾದ ವೇಷದಲ್ಲಿ ದೈವದ ರೂಪಕ್ಕೆ ಸಿದ್ಧಗೊಳ್ಳುವ ಸ್ಥಿತಿಯಲ್ಲಿ ಇರುತ್ತಾನೆ. ಪುರಪ್ಪಾಡಿ ಮುಖ್ಯ ಉದ್ದೇಶ ಮಾನವನಿಂದ ದೈವಕ್ಕೆ ಆಗುವ ಪರಿವರ್ತನೆಯ ಆರಂಭವನ್ನು ತೋರಿಸುತ್ತದೆ. ಕಲಾವಿದನು ವ್ರತ ಮತ್ತು ಶುದ್ಧತೆಯನ್ನು ಕಾಪಾಡಿಕೊಂಡು ಈ ವಿಧಿಗೆ ತಯಾರಾಗುತ್ತಾನೆ. ಡೊಳ್ಳು ಮತ್ತು ತಾಳಗಳೊಂದಿಗೆ ಪುರಪ್ಪಾಡು ಆರಂಭವಾಗುತ್ತದೆ. ಈ ನಾದವನ್ನು ದೈವವನ್ನು ಆಹ್ವಾನಿಸುವ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಕಲಾವಿದನ ನಡೆ ಮತ್ತು ಮುಖಭಾವನೆಗಳಲ್ಲಿ ಬದಲಾವಣೆಯನ್ನು ಕಾಣಬಹುದು. ಇದು ದೈವಿಕ ಸ್ಥಿತಿಗೆ ಪ್ರವೇಶಿಸುತ್ತಿರುವುದು ಅಂತ ಕೂಡ ಹೇಳ್ತಾರೆ. ಪುರಪ್ಪಾಡಿನ ವೇಳೆ ಕೆಲವು ಚಿಹ್ನಾತ್ಮಕ ಚಲನಗಳು ಮತ್ತು ಹೆಜ್ಜೆಗಳು ಇರುತ್ತವೆ. ಇವು ಮುಂದಿನ ಸಂಪೂರ್ಣ ತೇಯಂ ಪ್ರದರ್ಶನಕ್ಕೆ ಆಧಾರವಾಗುತ್ತೆ ಅಂತ ಕೂಡ ಹೇಳ್ತಾರೆ. ಭಕ್ತರು ಈ ಹಂತವನ್ನು ಅತ್ಯಂತ ಮಹತ್ವದಿಂದ ನೋಡುತ್ತಾರೆ. ಯಾಕಂದರೆ ಇದೇ ದೈವದ ಪ್ರಥಮ ಪ್ರತ್ಯಕ್ಷತೆ ಅಂತ ಕೂಡ ನಂಬಲಾಗುತ್ತದೆ. ಪುರಪ್ಪಾಡು ಮುಗಿದ ನಂತರ ಕಲಾವಿದನು ಪೂರ್ಣ ವೇಷಧಾರಣೆಯನ್ನು ಮಾಡಿಕೊಳ್ಳುತ್ತಾನೆ ಮತ್ತು ನಂತರ ಮುಖ್ಯ ತೇಯಂ ಪ್ರದರ್ಶನ ಆರಂಭವಾಗುತ್ತದೆ. ಹೀಗಾಗಿ ಕುಡಿವೀರನ್ ಪುರಪ್ಪಾಡು ಕೇವಲ ಒಂದು ಆರಂಭವಲ್ಲ, ದೈವ ಅವತಾರದ ಮೊದಲ ಹಂತವಾಗಿದೆ. ಟೈಮ್ ಇವಾಗ ಆಲ್ಮೋಸ್ಟ್ 3:30 ಆಗ್ತಾ ಇದೆ. ನೆಕ್ಸ್ಟ್ ಪರ್ಫಾರ್ಮೆನ್ಸಿಗೆ ರೆಡಿ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಹೊರಟಿದ್ದು ನಮ್ಮ ಹುಡುಗರೆಲ್ಲ ಹೊರಟೋಗ್ಬಿಟ್ಟಿದ್ದಾರೆ. ನಾನಿಲ್ಲೇ ಇಲ್ಲಿ ಜನ ಜಾಸ್ತಿ ಇರೋದ್ರಿಂದ ಒಂದ್ಸಲಿ ಹೋದರೆ ಸಿಗಲ್ಲ ಅಂಥೇಳಿ ನಾನಿಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಗಂಟೆ ಇವಾಗ ಆಲ್ಮೋಸ್ಟ್ 4:15 ಆಗಿದೆ. ನಾವು 10
ಹತ್ತತ್ರ 1 ಗಂಟೆ ಹೊರಟಾಗಿಂದನೂ ಗಾಡಿ ಓಡಿಸ್ಕೊಂಡು ಬಂದು ಇವಾಗ ಇದು ಸೆಕೆಂಡ್ ಒನ್ ಆಗ್ತಾಯಿದೆ. ಕಂಡನಾರ್ ಕೇಳನ್ ಅಂತ ಇದ್ದದ್ದು. ಬನ್ನಿ ಹೇಗಿದೆ ನೋಡೋಣ. ಈಗ ಏನೋ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಪ್ರಾಬಬ್ಲಿ ಇನ್ನು ಸ್ವಲ್ಪ ಹೊತ್ತಲ್ಲಿ ದ ರಿಚುವಲ್ ವಿಲ್ ಬಿಗನ್. ಈಗ ನೀವು ನೋಡ್ತಿದ್ದೀರಲ್ಲ, ಅಲ್ಲಿ ಏನು ಕೆಂಡ ಹಾಕಿದ್ರು ಅದನ್ನ ಸಗ್ರಿಗೇಟ್ ಮಾಡ್ತಾ ಇದ್ದಾರೆ. 4 ಭಾಗಗಳಾಗಿ ಮಾಡ್ತಿದ್ದಾರೆ. ಅದ್ರ ಮಧ್ಯ ಮೋಸ್ಟ್ಲಿ ಅವ್ರು ನಡೀತಾರೆ ಅನಿಸುತ್ತೆ. ಇದಕ್ಕೆ ಅಂತ ಅವಾಗಿಂದ ಖಾಲಿ ಇದ್ದಿದ್ದ ಜಾಗ ಏನಿಲ್ಲ ಅಂದರೂ 1,000 ಜನದ ಹತ್ರ ಬಂದು ಗ್ಯಾದರ್ ಆಗಿದ್ದಾರೆ. ನಾವು ಅದಕ್ಕೆ ಎದ್ದೋಗೋಕ್ಕೇ ಹೋಗಲಿಲ್ಲ, ಯಾಕಂದರೆ ಇಲ್ಲೊಳಗಡೆ ಒಂದು ಜಾಗ ಸಿಕ್ಕಿತ್ತಲ್ಲ. ನಿಮಗೆಲ್ಲ ಇದು ಥೇಯಮ್ ಹೇಗಾಗತ್ತೆ ಅಂತ ತೋರಿಸ್ಬೇಕು ಅಂತ ನಿದ್ದೆಗೆಟ್ಕೊಂಡು ಅವಾಗಿಂದ ಕೂತ್ಕೊಂಡಿದ್ದೀನಿ. ಓ ಮೈ ಗಾಡ್, ದಿಸ್ ಈಸ್ ಗೆಟಿಂಗ್ ಟು ಎಕ್ಸೈಟಿಂಗ್ ನೌ. ಯು ಡೋಂಟ್ ಬಿಲೀವ್ ವಾಟ್ಸ್ ಹ್ಯಾಪನಿಂಗ್. ಇಲ್ಲಿ ಎಷ್ಟು ಗರಿಕೆಗಳನ್ನ ತೊಗೊಂಬಂದಿಡ್ತಾ ಇದ್ದಾರೆ ನೋಡಿ. ಸೊ ದಿಸ್ ಫುಲ್ ಆ್ಯಂಡ್ ಆ ಕಡೆ ಸಹ ಇಟ್ಟಿದ್ದಾರೆ. I can't believe what's going to happen. Let's see. ಲೈಟ್ ಆಫ್ ಮಾಡಿಬಿಟ್ರು ಇವಾಗ. ಕೇರಳದ ಉತ್ತರ ಭಾಗದ ನೆಲದಲ್ಲಿ ಶತಮಾನಗಳಷ್ಟು ಹಳೆಯದಾದ ಒಂದು ಪರಂಪರೆ ಜೀವಂತವಾದಂತೆ ಅನಿಸ್ತಾ ಇದೆ. ಇದು ಕೇವಲ ಒಂದು ಆಚರಣೆ ಮಾತ್ರ ಅಲ್ಲ, ಇದು ಜನರ ನಂಬಿಕೆ, ಇವರ ಇತಿಹಾಸ ಮತ್ತು ಹೋರಾಟ ಅಂತ ಹೇಳಿದರೆ ತಪ್ಪಾಗಲ್ಲ. ಕಂಡನಾರ್ ಕೇಳನ್ ಸಾಮಾನ್ಯ ಮನುಷ್ಯನಾಗಿ ಜನಿಸಿದವರು, ಆದರೆ ಅನ್ಯಾಯದ ವಿರುದ್ಧ ನಿಂತ ಧೈರ್ಯದಿಂದ ದೈವವಾಗಿ ಆರಾಧಿಸಲ್ಪಟ್ಟ ಒಬ್ಬ ಯೋಧ. ನಾವು ನೋಡುತ್ತಿರುವ ಈ ಪರ್ಫಾರ್ಮೆನ್ಸ್ ಕಂಡನಾರ್ ಕೇಳಂದು. ಕಥೆಗಳ ಪ್ರಕಾರ ಅವರು ಸಮಾಜದ ಅಂಚಿನಲ್ಲಿ ಬದುಕುತ್ತಿದ್ದವರ ಪರ ನಿಂತವರಂತೆ, ಶೋಷಣೆಗೆ ವಿರೋಧವಾಗಿ ಹೋರಾಡಿದವರಂತೆ. ಅವರ ಜೀವಿತ ಅಂತ್ಯಗೊಂಡರೂ ಅವರ ಆತ್ಮ ಮರಣ ಹೊಂದಿಲ್ಲ ಅಂತ ಹೇಳ್ತಾರೆ. ಅದು ಅಗ್ನಿ ರೂಪದಲ್ಲಿ ಮರಳಿ ಬರುತ್ತೆ, ದೈವವಾಗಿ, ರಕ್ಷಕರಾಗಿ ಅಂತಲೂ ಹೇಳ್ತಾರೆ. ಅಗ್ನಿಯ ನಡುವೆ ಮೃದಂಗದ ನಾದದಲ್ಲಿ ಮಾನವನು ದೈವವಾಗುವ ಕ್ಷಣವೇ ಇದು. ಇದು ಕೇವಲ ನೃತ್ಯ ಅಲ್ಲ, ಇದೊಂದು ಇತಿಹಾಸ, ಇದೊಂದು ನಂಬಿಕೆ. ಇದೇ ಕಂಡನಾರ್ ಕೇಳನ್ ತೇಯಂ.
ಈಗ ನೀವು ನೋಡುತ್ತಿರುವ ತೇಯಂ ವಾಯನಟ್ಟುಕೊಳ್ಳುವನ್ ತೇಯಂ ಅಂತ ಕರೀತಾರೆ. ಇದು ವಿಶೇಷವಾಗಿ ವಾಯನಾಡು ಪ್ರದೇಶದ ಆದಿವಾಸಿ ಸಂಸ್ಕೃತಿಗೆ ಸಂಬಂಧಿಸಿದೆ. ಕತೆಗಳ ಪ್ರಕಾರ ವಾಯನಟ್ಟುಕೊಳ್ಳುವನ್ ಒಬ್ಬ ಬಲಿಷ್ಠ ಯೋಧ ಮತ್ತು ಅರಣ್ಯದ ರಕ್ಷಕನಾಗಿ ಪರಿಗಣಿಸಲಾಗ್ತಾನೆ. ಇವರು ಅರಣ್ಯದಲ್ಲಿ ವಾಸಿಸುವ ಜನರ ಸುರಕ್ಷತೆ ಮತ್ತು ಜೀವನಕ್ಕೆ ಸಂಬಂಧಿಸಿದ ದೈವವಾಗಿ ಆರಾಧಿಸಲ್ಪಡುತ್ತಾರೆ. ಈ ದೈವದ ಮೂಲ ಆದಿವಾಸಿ ಪರಂಪರೆಯಲ್ಲಿದ್ದು ನಂತರ ತೇಯಂ ಸಂಪ್ರದಾಯದ ಭಾಗವಾಗಿ ಅಭಿವೃದ್ಧಿಯಾಗಿದೆ. ವಾಯನಟ್ಟುಕೊಳ್ಳುವನ್ ಸಾಮಾನ್ಯವಾಗಿ ಶಿಕಾರಿ ಅಥವಾ ಯೋಧನ ರೂಪದಲ್ಲಿ ಚಿತ್ರಿಸಲ್ಪಡುತ್ತಾನೆ. ಇದು ಅರಣ್ಯ ಜೀವನ ಮತ್ತು ಬದುಕಿನ ಹೋರಾಟವನ್ನು ಪ್ರತಿಬಿಂಬಿಸುತ್ತದೆಯಂತೆ. ಈ ತೇಯಂ ರೂಪವು ಸಮಾಜದ ಅಂಚಿನಲ್ಲಿ ಬದುಕುತ್ತಿದ್ದ ಜನರ ನಂಬಿಕೆಗಳನ್ನು ಮತ್ತು ಅವರ ಇತಿಹಾಸವನ್ನು ಪ್ರತಿನಿಧಿಸುತ್ತದೆ. ಇದು ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಒಂದು ಸಾಂಸ್ಕೃತಿಕ ಗುರುತು ಕೂಡ ಆಗಿದೆ. ಈಗ ನೀವು ನೋಡುತ್ತಿರುವುದು ಗುಳಿಕನ್. ನಮ್ಮ ಮಂಗಳೂರು ಕಡೆ ಗುಳಿಕ ಹೇಗಿದೆಯೋ ಹಾಗೆ ಇಲ್ಲೂ ಕೂಡ ಗುಳಿಕನ್ ಅಂತ ಕರೀತಾರೆ ತೇಯಮ್ಮಲ್ಲಿ. ಇದು ಕೂಡ ಒನ್ ಆಫ್ ದ ಮೋಸ್ಟ್ ಅತಿ ಪ್ರಮುಖವಾದ ದೈವ ರೂಪಗಳಲ್ಲಿ ಒಂದಾಗಿದೆ. ಇದು ಮರಣದ ದೇವರಾದ ಯಮನೊಂದಿಗೆ ಸಂಬಂಧ ಹೊಂದಿರುವ ದೈವ ಅಂತ ನಂಬಲಾಗಿದೆಯಂತೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಗುಳಿಕನ್ ಯಮನ ಸಹಾಯಕ್ಕಾಗಿ ಪರಿಗಣಿಸಲಾಗುತ್ತದೆ. ಜೀವ ಮತ್ತು ಮರಣದ ನಡುವೆ ಇರುವ ಶಕ್ತಿಯನ್ನು ಪ್ರತಿನಿಧಿಸುವ ದೈವವಾಗಿಯೂ ಇದನ್ನು ನೋಡಲಾಗುತ್ತದೆ. ಈ ತೇಯಂ ರೂಪವು ಜೀವನದ ನಾಶ್ವರತೆ ಮತ್ತು ಮರಣದ ಸತ್ಯವನ್ನು ಜನರಿಗೆ ನೆನಪಿಸುತ್ತದೆ ಅಂತಲೂ ಹೇಳ್ತಾರೆ. ಆದ್ದರಿಂದಲೇ ಗುಳಿಕನ್ ತೇಯಂಗೆ ವಿಶೇಷವಾದ ಭಕ್ತಿ ಇದೆ. ಈ ಭಕ್ತಿ ಅಂತಂದರೆ ಬರೀ ಭಕ್ತಿ ಮಾತ್ರ ಅಲ್ಲ, ತುಂಬ ಭಯದಿಂದ ತುಂಬಿದ ಭಕ್ತಿ ಕೂಡ ಇದೆ. ಇಡೀ ರಾತ್ರಿಯಿಂದ ತೇಯಂ ನಡೀತಿರೋದ್ರಿಂದ ಇವತ್ತು ನಾವು ವಿ ಆರ್ ಲಕ್ಕಿ ಎನಫ್ ಟು ಸಿ ದಿಸ್ ಗುಳಿಕನ್ ತೇಯಂ ಇನ್ ದ ಮಾರ್ನಿಂಗ್. ಇಲ್ಲಿ ಕಲಾವಿದನು ವಿಶಿಷ್ಟವಾದ ಗಾಢ ಬಣ್ಣದ ವೇಷದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಇದು ಮರಣ ಮತ್ತು ಅಂಧಕಾರವನ್ನು ಪ್ರತಿನಿಧಿಸುತ್ತದೆ. ಮುಖಭಾವ, ಕಣ್ಣುಗಳ ಚಲನೆ ಮತ್ತು ಹೆಜ್ಜೆಗಳು ಬಹಳ ತೀವ್ರವಾಗಿರುತ್ತದೆ. ಇದು ದೈವದ ಗಂಭೀರ ಸ್ವಭಾವವನ್ನು ತೋರಿಸುತ್ತದೆ. ಡೊಳ್ಳಿನ ತಾಳ ನಿಧಾನವಾಗಿ ಆರಂಭವಾಗಿ ಕ್ರಮೇಣ ತೀವ್ರತೆ ಪಡೆಯುತ್ತದೆ. ಭಕ್ತರು ಈ ಸಮಯದಲ್ಲಿ ಆಶೀರ್ವಾದ ಪಡೆದರೆ ಮಕ್ಕಳು ಈ ಪ್ರದರ್ಶನವನ್ನು ನೋಡಲು ಕಾದು ನಿಂತಿರ್ತಾರೆ. ಇಲ್ಲಿ ನೀವು ನೋಡ್ದೋಗೆ ಈ ಮಕ್ಕಳೆಲ್ಲ ಇಲ್ಲಿ ಏನಕ್ಕೆ ನಿಂತಿದ್ದಾರೆ ಅಂತಂದರೆ, ಒಂದು ಸಲ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗ್ತಿದ್ದಂಗೆ ಈ ಗುಳಿಕನ್ ವೇಷ ತೊಟ್ಟಿರೋ ಕಲಾವಿದ ಇವ್ರನ್ನೆಲ್ಲ ಓಡಿಸ್ಕೊಂಡು ಹೋಗ್ತಾರೆ. ಸೊ ನಾವು ತುಂಬ ವಿಡಿಯೋಗಳಲ್ಲಿ ನೋಡಿದ್ದೀವಿ, ಅಲ್ಲಿ ಸಿಕ್ಕಿದ ಬೈಕ್ ಆಗಿರ್ಬೋದು, ಜನ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರಿಗೂ ರೋಡಲ್ಲಿ ಅಡ್ಡ ಹಾಕ್ಕೊಂಡು ತಮಾಷೆಯನ್ನು ಮಾಡುವಂಥ ಒಂದು ಆಚರಣೆ ಕೂಡ ಇದೆ. ಬನ್ನಿ ನೋಡೋಣ ಹೇಗಿದೆ ಅಂತ.
was it? Whew. What an amazing 2 days of exploration it was. Everything has to come to an end, and this has to. ನಾನಂತೂ ನನ್ನ ಎವ್ರಿ ಸಿಂಗಲ್ ಮಿನಿಟ್ ಆಫ್ ಥೇಯಮ್ನ ಐ ಎಂಜಾಯ್ಡ್, ಬಟ್ ಅಫ್ ಕೋರ್ಸ್ ದಿಸ್ ಇಸ್ ಜಸ್ಟ್ ಸಣ್ಣ ಗ್ಲಿಮ್ಸ್ ನಿಮಗೆ ತೋರಿಸಿದ್ದು. ನೀವು ಕಣ್ಣೂರಿಗೆ ಹೋಗಿ, ಇದು ಪ್ರತಿ ವರ್ಷ ನಡೆಯುತ್ತೆ ಮಾರ್ಚ್ ಮತ್ತು ಏಪ್ರಿಲಲ್ಲಿ. ನಿಮಗೆ ಆನ್ಲೈನಲ್ಲಿ ಪ್ರತಿಯೊಂದು ಸ್ಕೆಡ್ಯೂಲ್ ಸಿಗತ್ತೆ. ಆ ಸ್ಕೆಡ್ಯೂಲ್ ಪ್ರಕಾರ ನೀವು ಪ್ಲ್ಯಾನ್ ಮಾಡಿಕೊಂಡು 2 ತಿಂಗಳಲ್ಲಿ ನಡೆಯುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೋದು ಅಂತ ಹೇಳ್ತಾ ಐ ಆಮ್ ಎಂಡಿಂಗ್ ದಿಸ್ ವಿಡಿಯೋ. ನಿಮ್ಗೇನಾದರೂ ಇಷ್ಟ ಆದಲ್ಲಿ ಯು ನೋ ವಾಟ್ ಟು ಡು, ಗಿವ್ ಅ ಬಿಗ್ ಥಮ್ಸ್ ಅಪ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಪ್ಸ್, there's a comment option too, so do comment.